ನನಗೆ ಹೆಣ್ಮಕ್ಳು ಕಂಡ್ರೆ ಆಗಲ್ವೇ? ಸರೋಜಾ, ಸರೋಜಾ, ನೀನೇಕೆ ಬಂದಿಯೋ ನನ್ನ ಮನೆಗೆ? ನೀನೇಕೆ ಬಂದೆಯೋ ನನ್ನ ಮನೆಗೆ? ನನ್ನ ಗಂಡನ್ನು ಕೊಂದ ಕೊಲೆಪಾತಕ ನೀನು. ಹೊರಟು ಹೋಗು ಬಂದು ನನ್ನ ಮನೆ ಬಿಟ್ಟು. ಹೊರಟು ಹೋಗಲು ಬಂದಿಲ್ಲ ಸರೋಜಾ. ಆ ನಿನ್ನ ಗಂಡ ಬೆಟ್ಟಪ್ಪ ಮಾಡಿರುವ ಸಾಲವನ್ನ ಕೇಳಲು ಬಂದಿವೆ. ನಾವೆಷ್ಟೇ ದುಡಿದರೂ ತೀರಲಾದ ಆ ನಿನ್ನ ಸಾಲ ನನ್ನ ಗಂಡನ ಸಮಾಧಿಯಲ್ಲಿ ಜೊತೆ ಸಮಾಧಿಯಾಗಿ ಹೋಯಿತು. ನನ್ನ ಗಂಡನನ್ನು ಕೊಲೆ ಮಾಡಿದ್ದು ಅಲ್ಲದೆ ಮತ್ತೆ ತಿರುಗಿ ಸಾಲ ಕೇಳಲು ಬಂದಿರುವೆಯಲ್ಲ. ನಾಚಿಕೆ ಆಗುತ್ತದೆಯೋ ನಿನ್ನ ಹೇಸು ಜನ್ಮಕ್ಕೆ? ಕೊಟ್ಟಿರುವ ಸಾಲ ಸತ್ತ ಗಂಡನ ಜೊತೆಗೆ ಸತ್ತು ಹೋಗ್ಲಿಕ್ಕೆ ನಿಮ್ಮಪ್ಪನ ಮನೆ ಆಸ್ತಿ ಅಂತ ತಗೊಂಡಿಯ? ಸುಮ್ಮನೆ ನೀಯತ್ತಿನಿಂದ ನಾನು ಕೊಟ್ಟಿರುವ ಸಾಲವನ್ನ ಹಿಂದಿರುಗಿಸಿದರೆ ಸರಿ, ಇಲ್ಲ ನಾನು ಎಲ್ಲಿಗೆ ಹೋಗಿದೆ? ನನಗೆ ಕೆಲ ದಿನ ಕಾಲ ಅವಕಾಶ ಕೊಡಿ. ಹೇಗಾದ್ರೂ ಮಾಡಿ ನಿಮ್ಮ ಸಾಲ ತೀರಿಸುತ್ತೇನೆ ಗೌಡ್ರೆ, ತೀರಿಸುತ್ತೇನೆ. ಕಂಡು ಎನಿಸಿಕೊಂಡಿರುವ ನಿನ್ನ ಗಂಡನಿಂದಲೇ ತೀರಿಸಲಾಗದ ಸಾಲವನ್ನ ನೀನೊಂದು ಹೆಣ್ಣಾಗಿ ತೀರಿಸುವೆ ಎಂದರೆ ಯಾಕೆ ಗೌಡ್ರೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ ನಿಮಗೆ? ನನ್ನ ಗಂಡ ಮಾಡಿದ ಸಾಲವನ್ನ ನಿಮ್ಮಂಥ ಶ್ರೀಮಂತರು ಉಂಟು ಬಿಟ್ಟ ಎಂಜಲದ ತಟ್ಟೆಯನ್ನಾದ್ರೂ ತೊಳೆದು ನಿಮ್ಮ ಸಾಲ ತೀರಿಸುತ್ತೇನೆ. ನನ್ನನ್ನು ನಂಬಿ, ನನ್ನನ್ನು ನಂಬಿ ಗೌಡ್ರೆ. ಹೆಣ್ಣು ಮನಸ್ಸು ಮಾಡಿದರೆ ತೀರಿಸಬಹುದು. ಹೋಗಲು ಬಿಡಿ ಸರೋಜಾ, ಇದೆ ಎಷ್ಟೊಂದು ಪುರ. ನೋಡಿ ಸರೋಜಾ, ನನಗೆ ಹೆಣ್ಣು ಮಕ್ಕಳು ಹತ್ರ ಆಗಲ್ವೇ? ಬಿಡು ಸರೋಜಾ, ನೋಡು, ಮಿಂಚಿ ಹೋದ ವಿಷಯವನ್ನ ಯಾಕೆ ಚಿಂತೆ ಮಾಡ್ತಾ ಇದ್ದೀವಿ? ಬಿಡು ಬಿಡು. ನೋಡು ಸರೋಜಾ, ಇನ್ನು ಮುಂದೆ ನೀನು ಯಾವ ತೊಂದರೆಯನ್ನು ಅನುಭವಿಸುವುದು ಬೇಡ. ಆದರೆ ಆದರೇನು ಗೌಡ್ರೆ? ಸರೋಜಾ, ಬಹಳ ದಿನಗಳಿಂದ ಕಾಡುತ್ತಿರುವ ನನ್ನ ಆಸೆ ಎಂಬ ಕಾಮದ ಕಗ್ಗಂಟನ್ನು ಒಂದೇ ಒಂದು ಸಾರಿ ಇನ್ನೊಂದಕ್ಷರವನ್ನ ಉಚ್ಚರಿಸಿದ್ದೆ ಆದರೆ ನಿನ್ನ ನಾಲಿಗೆಗೆ ಸೀಳಿ ಒಗೆಯಬೇಕಾಗಿತ್ತು ಜೋತೆ. ಗಂಡ ಸತ್ತ ಎಂದು ಮಾಡಿದ ಸಾಲಕ್ಕಾಗಿ ಶೀಲವನ್ನೇ ಮಾರಾಟ ಮಾಡಿಕೊಳ್ಳುವಂತ ಹೆಣ್ಣಲ್ಲವೋ ಈ ಸರೋಜಾ? ಈ ನಿನ್ನ ಕೆಟ್ಟ ಮುಖವನ್ನು ತೋರಿಸದೆ ಮೊದಲು ನನ್ನ ಮನೆ ಬಿಟ್ಟು ಹೊರಟ ಹೋಗ. ಮಾಗಿದ ಹಣ್ಣು ಮಾಗಿದ ಹಣ್ಣನ್ನು ತಿನ್ನುವ ಮಾಲಕನೇ ಇಲ್ಲ. ಈ ಹಣ್ಣು ಸುಮ್ಮನೆ ಕೊಳೆತು ಹೋಗುವುದಕ್ಕಿಂತ ನನ್ನಂತ ಹಸಿದವನಿಗಾದರೂ ಕೊಟ್ಟರೆ ಎಂದು ಹಸಿವನ್ನಾದರೂ ನೀಗಿಸಿಕೊಂಡಾನು. ನಿನಗೂ ಕೊಟ್ಟೆ ಅನ್ನುವ ತೃಪ್ತಿ ಆದರೂ ಸಿಕ್ಕಿ. ಮುಚ್ಚು ಬಾಯಿ, ಮುಚ್ಚು ನಾಯಿ. ಇದು ಸಾಧಾರಣವಾಗಿ ಮಾಗಿದ ಹಣ್ಣಲ್ಲವೋ ಗೌಡ? ಸರ್ಪ ಕಚ್ಚಿದ ಹಣ್ಣು.
ಶಭಾಷ್ ಸರೋಜ. ಅಂತ ವಿಷ ತುಂಬಿದ ಘಟ ಸರ್ಪವನ್ನೇ ಹರಿದು ತಿನ್ನುವ ಈ ಬೈರೇಗೌಡನಿಗೆ ಎಚ್ಚರ ಹೇಳುವಿಯ? ಎಷ್ಟು ತಿಳಿಸಿ ಹೇಳಿದರು ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲ. ನಿನಗೆ ಇಷ್ಟ ಮಾಡಿ ನೀನೇನಾದ್ರೂ ಒಲಿದ್ರೆ ಸರಿ, ಇಷ್ಟದಿಂದ ಒಲಿದ್ರೆ ಸತ್ಕಾರ, ಇಲ್ಲದಿದ್ದರೆ ಬಲಾತ್ಕಾರ. ಬಲಾತ್ಕಾರದಿಂದ ಕುಂದಿನ ತಿಂದು ಹಾಕಬೇಕಾಗುತ್ತದೆ. ಎಚ್ಚರ. ಕುಕ್ಕೆ ತಿನ್ನಲು ಸಣ್ಣ ಹಕ್ಕಿ ಮರಿಯಲ್ಲ ನಾನು. ಗಂಡು ಮೆಟ್ಟಿದ ನಾಡಿನಲ್ಲಿ ಗಂಡು ಗಚ್ಚಿಯನ್ನು ಹಾಕಿ ಗಂಡನಿಯ ಗಂಡನ ಕೂಡ ಗರತಿಯಾಗಿ ಮಾಡಿದ ಹೆಣ್ಣು ನಾನು. ನಿನ್ನಂತೆ ಹಣ ಕೊಟ್ಟು ಪಕ್ಕ ಹೆಂಡರ ಮಕ್ಕಳ ಪಕ್ಕದಲ್ಲಿ ಮಲಗಿ ಬಿದ್ದು ಬರುವ ಕೆಟ್ಟ ನಾಯಿ ಅಲ್ಲ ನಾನು. ಆದರದ ಹೆಣ್ಣೆ ತೊಟ್ಟು ಕೊಟ್ಟು ಮಲಗುವುದು ನನ್ನಂತ ಗಂಡಸಿನ ಲಕ್ಷಣ. ಆದರೆ ಮದುವೆಯಾದ ಗಂಡ ಮುಟ್ಟಲು ಬಂದರೆ 3 ದಿನದ ನೆಪ ಹೇಳಿ ಮೆಂಡನ ಜೊತೆಗೆ ಸರಸವಾಡುವ ನಿನ್ನಂತ ಹೆಣ್ಣು ನಾಯಿಗಳಿರುವಾಗ ನನ್ನಂತ ಗಂಡು ನಾಯಿಗಳು ಇದ್ದೇ ಇರುತ್ತವೆ. ಇಲ್ಲ, ಇವಳಿಗೆ ಬಲಾತ್ಕಾರವೇ ಸರಿ. ಸರೋಜ, ಮಗನೇ ಶಾಬಾಷ್. ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತದೆ ಎನ್ನುವುದನ್ನ ನೀನು ನಿರೂಪಿಸಿಬಿಟ್ಟೆ ನನ್ನ ಮಗನೇ, ನಿರೂಪಿಸಿಬಿಟ್ಟೆ. ಏ ಗೌಡ, ಗೌಡ, ಈಗ ತೋರಿಸೋ ಈ ಸಿಂಹದ ಮರಿಯ ಎದುರು ನಿನ್ನ ಗೌಡಕಿಯ ಗಂಡಸ್ತನವನ್ನ. ಸಿಂಹದ ಮರಿ ತಾಯಿಯ ಎದೆ ಹಾಲ ಕುಡಿದ ತುಟಿಗಳ ಒಳಗದಿರುವ ಈ ಒಂದು ಮರದ ಮರಿ. ಇವನು ಮೊಲದ ಮರಿನ? ಗೌಡ, 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 ನೀನು ತಿಳಿದುಕೊಂಡಿರುವ ಹಾಗೆ ಇವನು ಮಲದ ಮರಿಯಲ್ಲ, ಸಾಧಾರಣ ಮಲದ ಮರಿಯಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದವರು ಇವನಲ್ಲ ಗೌಡ, ಸ್ಮಶಾನದಲ್ಲಿ ಹುಟ್ಟಿದ ಶಿವರುದ್ರ. ಒಳ್ಳೆಯ ಮಾತಿನಿಂದ ನನ್ನ ಮನೆಯಿಂದ ಕಿತ್ತು ಹೋದರೆ ಒಳ್ಳೆಯದು, ಇಲ್ಲವಾದರೆ ನನ್ನ ಮಗ ನಿನ್ನ ಕೊರಳಿಗೆ ಕೊಡಗೋಲು ತಂದು ಸ್ಮಶಾನಕ್ಕೆ ಕಳಿಸುತ್ತಾನೆ. ಹೊರಟು ಹೋಗು ಗೌಡ. ನಾನೇನು ಸೋಭದ್ರ? ಮೆಚ್ಚಿದೆ ನಿನ್ನ ಗಂಡೆದೆಗೆ ಸರೋಜ. ಸ್ವಲ್ಪ ಬರೋದ್ರೊಳಗೆ ಹೆಚ್ಚು ಕಡಿಮೆ ಆಗಿದ್ರ ಕೆಲಸ ಪಾಸ್ ಆಗ್ತಿತ್ತು. ಮಕ್ಕಳನ್ನು ಬಿಟ್ಟು ನನ್ನನ್ನ, ಅದು ಈ ಬೈರೇಗೌಡನನ್ನ ನನ್ನ ಹೆದರ್ಸ್ತೀಯ?
ಕರ್ಕೊಂಡಾರಂತ ಹೇಳಿ ಈ ಸತ್ಯ ಹೋಗ್ತೇನೆ. ಆದ್ರೆ ಸರೋಜಾ ನೆನಪಿನಲ್ಲಿಟ್ಟುಕೋ, ಗಾಳಿ ಬಿಟ್ಟಾಗ ಖಂಡಿತ ದೂರ್ಕೊಳ್ತೇನೆ, ಬರ್ತೇನೆ. ವಯಸ್ಸಿನಲ್ಲಿ ನಿನ್ನಂಥ ಧೈರ್ಯ ಶೌರ್ಯ ಇರುವ ಮಗನನ್ನು ಹೆತ್ತಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತಪ್ಪ, ಸಾರ್ಥಕವಾಯಿತು. ಅವ್ವ ನಿಂತ ನಿಜ ಮಾತಾಡ ಅಂತ ತಪ್ಪು ನೀ ಮಾಡ್ಯವ, ಹೇಳವ್ವ ಹೇಳು. ಇಲ್ಲಪ್ಪ, ಇಂಥ ಶೌರ್ಯ ಧೈರ್ಯ ಕ್ರೌರ್ಯ ನನ್ನೊಬ್ಬಳಿಗೆ ಅಲ್ಲ. ಕೊರಳಲ್ಲಿ ತಾಳಿ ಇಲ್ಲದ ನನ್ನಂಥ ಹೆಣ್ಣುಗಳನ್ನು ಕಂಡರೆ ಕಾಮುಕ ದೃಷ್ಟಿಯಿಂದ ನೋಡುವ ಕಾಮುಕರೇ ಹೆಚ್ಚಾಗಿದ್ದಾರಪ್ಪ ಈ ನಮ್ಮ ಸಮಾಜದಲ್ಲಿ. ಅವ್ವ, ನೀನು ಹೇಳೋ ಮಾತು ನಿಜವೇ? ಹಾಗಾದರೆ ಕೊರಳಲ್ಲಿ ತಾಳಿ ಇದ್ದರೆ ಹೀಗೆಲ್ಲ ಮಾಡುವುದಿಲ್ಲೇನವ್ವ? ಹೇಳವ್ವ ಹೇಳು. ಕೊರಳಲ್ಲಿ ತಾಳಿ ಇದ್ದರೆ ಹೆಣ್ಣಿಗೆ ಅದೊಂದು ರಕ್ಷಣೆ ಇದ್ದ ಹಾಗೆ. ಅವ್ವ ಏನಂದ್ರೆ ಎಲ್ಲ ಉಪಯೋಗಿಸ್ತಿದ್ದರು ಕೂಡ ನಿನ್ನ ಕೊರಳಲ್ಲಿರುವ ತಾಳಿಯನ್ನು ಯಾಕವ್ವ ತೆಗೆದಿ? ಒಂದು ನಿಮಿಷ ಬಂದೆ. ಶಿವರುದ್ರ ಯಾಕೋ ಎಲ್ಲಿ ಬಂದ್ಯೋ ಶಿವರುದ್ರ? ತೆಗೆದುಕೋ ದಯದಿಂದ ನಿನ್ನ ಕೊರಳಿಗೆ ಕಟ್ಟಿಕೋ. ಹಿಂದಿನಿಂದ ನಿನ್ನ ಯಾರು ಕೇಳ್ಕೊತಾರೋ ನಾವು ಇಲ್ಲ ಶಿವರುದ್ರ, ಇಲ್ಲಪ್ಪ. ಇಲ್ಲ, ನಾನಿದನ್ನು ಮುಟ್ಲಾರೆ, ನಾನಿದನ್ನು ಮುಟ್ಟಲಾರೆ. ಹೇ ಭಗವಂತ, ಬಾರಿ ಬಾರಿಗೂ ನನಗೇಕೆ ಈ ರೀತಿಯಾಗಿ ಅಗ್ನಿ ಪರೀಕ್ಷೆಯನ್ನು ಮಾಡುತ್ತೇನೆ? ಏನು ಅರಿಯದ ಈ ಮಕ್ಕಳಿಗೆ ನಾನು ಯಾವ ರೀತಿಯಾಗಿ ತಿಳಿಸಿ ಹೇಳಲಿ? ಇಲ್ಲ ಮಗನೇ, ಇಲ್ಲ. ಅವ್ವ ಯಾಕವ್ವ ಅಳುತ್ತಿರುವೆ? ಅವ್ವ ನಾವೇನೋ ತಪ್ಪು ಮಾಡಿದ್ಯಾರವ್ವ? ಹೇಳವ್ವ ಹೇಳು. ಇಲ್ಲಪ್ಪ, ಇಲ್ಲ, ನೀನಾವ ತಪ್ಪು ಮಾಡಿಲ್ಲ. ಆದರೆ ಅದನ್ನು ಮುಟ್ಟುವ ಹಕ್ಕನ್ನೇ ನಾನು ಕಳೆದುಕೊಂಡಿದ್ದೇನೆ. ಇದ ಮೇಲೆ ಅದನ್ನು ನಾನು ಹೇಗೆ ಕೊರಳಿಗೆ ಕಟ್ಟಿಕೊಳ್ಳಲಿ? ಬೇಕು ಎಂದಾಗ ಕೊರಳಿಗೆ ಕಟ್ಟಿಕೊಂಡು ಬೇಡ ಎಂದಾಗ ಬಿಸಾಕುವುದಕ್ಕೆ ಅದು ಸಾಧಾರಣವಾದ ಕರಿಮಣಿಯ ಸರವಲ್ಲವಪ್ಪ, ಕರಿಮಣಿಯ ಸರವಲ್ಲ. ಹಾಗಾದರೆ ಮತ್ತೇಕೆ ಸಂಕೋಚ ಪಡ್ತೀರವ್ವ? ತೆಗೆದುಕೋ, ಮೊದಲು ಇದನ್ನ ಕೊರಳಿಗೆ ಕಟ್ಟಿಕೋ. ಇಲ್ಲ ಸಂದೀಪ, ಇಲ್ಲ. ಒಂದು ವೇಳೆ ನಾನೇನಾದ್ರೂ ಇದನ್ನು ನನ್ನ ಕೊರಳಿಗೆ ಕಟ್ಟಿಕೊಂಡರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಜನ ನಮ್ಮನ್ನು ತಪ್ಪು ತಿಳಿದುಕೊಳ್ಳುತ್ತಾರೋ, ನನ್ನನ್ನು ತಪ್ಪು ತಿಳಿದುಕೊಳ್ಳುತ್ತಾರೆ. ಸಮಾಜ 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 ಈ ಹಾಳು ಸಮಾಜಕ್ಕೆ ಬೇಗ ತಲೆ ಕೆಡಿಸ್ಕೊಳ್ಳುತ್ತೀವ್ವ. ತಾಳಿಲ್ಲದ ಹೆಣ್ಣನ್ನು ಕಂಡ ತಕ್ಷಣ ಕೆಟ್ಟ ಕಣ್ಣಿಂದ ನೋಡುವ ಇಂಥ ನೀತಿಗೆಟ್ಟ ಸಮಾಜಕ್ಕೆ ನೇಗೆ ಎದುರ್ತಿರುವವ್ವ, ನೇಗೆ ಎದುರ್ತಿರು. ಆಮೇಲೆ ಈ ಸಮಾಜ ಕೆಳಗಿನ ಬೆಲೆ ಕಟ್ಟಿಕೋವ್ವ, ಕಟ್ಟಿಕೋ. ಅಯ್ಯೋ ನನ್ನ ಮಗನೇ, ತಗೋಳವ್ವ, ತಗೋ. ಕಟ್ಟಿಕೊಳ್ಳುತ್ತೇನಪ್ಪ, ಕಟ್ಟಿಕೊಳ್ಳುತ್ತೇನೆ. ಆದರೆ ಆದರೆ ನೀವು ಈ ನಿಮ್ಮ ತಾಯಿಯ ಮಾತನ್ನು ನಡೆಸಿಕೊಡುತ್ತೇನೆ ಎಂದು ನನಗೆ ಮಾತು ಕೊಟ್ಟರೆ ಮಾತ್ರ ನಾನು ಇದನ್ನು ಕಟ್ಟಿಕೊಳ್ಳುತ್ತೇನೆ. ಹೇಳವ್ವ, ಅದ್ಯಾವ ಮಾತು? ಹೇಳವ್ವ, ನಿನ್ನ ಮಾತನ್ನು ನಾವು ನೆರವೇರಿಸಿಕೊಡ್ತೇವೆ. ಇದು ನಿನ್ನ ಪಾದ ಮೇಲಾನೆ. ಹೆತ್ತ ತಾಯಿಯ ಋಣ ತೀರಿಸುವ ಹಂಬಲ ನಿಮಗಿದ್ದರೆ ನನ್ನ ಕೊರಳಿನಲ್ಲಿರುವ ಈ ಕರಿಮಣಿಯ ಸರವನ್ನ ಕತ್ತರಿಸಿ ಹಾಕಿದ ಆ ಪುಂಡರ ರುಂಡವನ್ನ ನೀವು ಕತ್ತರಿಸಿ ಹಾಕಿದಾಗಲೇ ಹೆತ್ತ ತಾಯಿಯ ಋಣ ತೀರಿಸಿದ ಮಕ್ಕಳು ಎಂದು ನಾನು ನಿಮ್ಮನ್ನು ನಂಬುತ್ತೇನೆ, ನಂಬುತ್ತೇನೆ. ಅವ್ವ, ಇನ್ಯಾಕೆ ತಡ ಮಾಡುತ್ತೀಯವ್ವ? ಹೇಳವ್ವ, ಅದ್ಯಾವ ಮಾತು? ಹೇಳು. ಹೇಳವ್ವ, ಹೇಳು. ನಿನ್ನ ತಾಳಿಯನ್ನು ತಗಿಸಿದ ಆ ಕತ್ತೆಕ್ಕಿರವನ ಕತ್ತಂತ ಮನೆಯ ಪಾದಡಿ ಹಾಕಲಿಲ್ಲ ಅಂದ್ರ ಈಗ ನಮಗ ಮೆಚ್ಚಿದೆ ಮಗನೇ, ಮೆಚ್ಚಿದೆ ಮಗನೇ, ನಿಮ್ಮ ಗಂಡನೆಯ ಗುಂಡಿಗೆಯನ್ನ ಕಂಡು ಮೆಚ್ಚಿದೆ. ಆದರೆ ಆನೆಯ ಜೊತೆ ಕಾದಾಡುವುದಕ್ಕಾಗಿ ಆಡಿನ ಮರಿಗಳನ್ನ ಕಳುಹಿಸಿದರೆ ಅದು ನಿಮ್ಮನ್ನ ತುಳಿದುಕೊಂಡು ಹಾಕಿ ಬಿಡುತ್ತದೆ. ನೀವು ಬೆಳೆದು ದೊಡ್ಡವರ, ಆಗ ಅಪ್ಪಣೆ ಕೊಡುತ್ತೇನೆ, ಮೊಲಗಿಸಿ ಬಿಡಿಯ ಮನ ತುಂಬಿದ ಮತ್ತೋನೆಯನ್ನ. ಅಲ್ಲಿಯವರೆಗೂ ಯಾರು ಏನು ಹೇಳಿದರೂ ಕೇಳದೆ ನಾನು ಹೇಳಿದಂತೆ ಕೇಳಿಕೊಂಡು ಜೀವನ ಸಾಗಿದ್ದೇನೆ. ಇದೇ ನನ್ನ ಆಶಿಸುವುದು. ಆಯ್ತು
ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಗೋವಿಗೂ ಅಡವಿಗೂ ಭೂಮಿಗೆ ಗೋವಿಗೂ ಅಡವಿಗೂ ಬಾಯಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ತಾಯಿಗೆ ಕೊಟ್ಟು ನಾವೆಲ್ಲ ಮಕ್ಕಳು ಸುರರು ತಾಯಿಗೆ ದಾಸರು ಮಾತಿಗೆ ತಪ್ಪರು ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂರ ಕಾಯಾಣೆ ಕಾಯಾಣೆ ಅಮ್ಮ ಊರೇನೆ ಅಂದರು ಈ ನನ್ನ ದೇವರು ಜಗಕ್ಕೆ ಕೋಟಿ ದೇವರು ನೀ ನನ್ನ ದೇವರು ನಾನಕು ದೊಡ್ಡದು ಮಣ್ಣಿನಾರು ನಾನಕು ದೊಡ್ಡದು ಆಯಿಯಾರುಣ ಅಮ್ಮಯ್ಯ ಅಮ್ಮಯ್ಯ ಬಾರೆ ಮಕ್ಕಳು ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಜನನಿ ಜೀವಕ್ಕೆ ಮೂಲನಿ ತ್ಯಾಗಕ್ಕೆ ಕಳಶನಿ ಜನನಿ ಎಲ್ಲಕ್ಕೂ ಮೊದಲು ಪ್ರೇಮಕ್ಕೆ ಕಡಲು ಮಾನಕ್ಕೆ ರೂಪ ಮನಸ್ಸಿಗೆ ದೀಪ ನಿನ್ನ ಮುಖ ನಿನ್ನ ಮುಖ ಅಮ್ಮ ಯಾರೇನೇ ಅಂದರು ಜಗತ್ತೇ ಕೋಟಿ ದೇವರು ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ ಮಯ ಮಯ ಬಾರೆ ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಗೋವಿಗೂ ಅಡವಿಗೂ ಭೂಮಿ ದೇವರು ಗೋವಿಗೂ ನಡವಿಗೂ ತಾಯಿ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಶುಭವಾಗುತ್ತಿದೆ ಬಟ್ಟೆ ಇರೋದರಿಗೆ ಅದೆಷ್ಟು ಆನಂದವಾಗುತ್ತಿದೆಯಪ್ಪ ರಮಣ ರಮಣ ಏನಕ್ಕ ಇಂದು ಈ ಮನೆಯಲ್ಲಿ ಸಂತೋಷದ ಸಾಗರವೇ ಮುಖ್ಯವಾಗಿದೆಯಲ್ಲ. ನಿಜ ರಮಣ, ನನ್ನ ಈ ಸಂತೋಷಕ್ಕೆ ಕಾರಣ ನನ್ನ ಈ ಇಬ್ಬರು ಮಕ್ಕಳು. ರಮಣ, ನನ್ನ ಸಂದೀಪ ಇದ್ದಾನಲ್ಲ, ತುಂಬಾ ಶಾಂತ ಸ್ವಭಾವದವನು. ಇವನಿದ್ದಾನಲ್ಲ ಶಿವರುದ್ರ, ಅನ್ಯಾಯವನ್ನು ಕಂಡರೆ ಸಾಕು ಸಿಡಿಗೆದ್ದು ಶಿವರುದ್ರ ಬಲಯ ರುದ್ರನಾಗಿ ಬಿಡುತ್ತಾನೆ. ಅವನು ಈ ನನ್ನ ಶಿವರುದ್ರ. ನೀನಿದೇ ರೀತಿ ನಿನ್ನ ಮಕ್ಕಳೊಂದಿಗೆ ನಗು ನಗುತ್ತಾ 100 ವರ್ಷ ಬಾಳಬೇಕೆನ್ನುವುದೇ ಈ ನಿನ್ನ ತಮ್ಮನ ಆಸೆಯತ್ತ. ಮಾವ ಶಿವ ಬರುವಾಗ ಕವಿತಾನ ಕರ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರಿ, ಈಗ ಒಬ್ಬರೇ ಬಂದಿದ್ದೀರಾ? ಬರ್ತಾಳೆ ಬಿಡೋ ಕಣಪ್ಪ, ನಾಳೆ ಖಂಡಿತವಾಗ್ಲೂ ಬರ್ತಾಳೆ. ಮಾವ ನಿಧಾನವಾಗಿ ಬರ್ಲಿ ಬಿಡು ಮಾವ, ಇನ್ನು ಇವನಿಗಂತೂ ಬರೀ ಕವಿತಾದ ಚಿಂತೆ. ಸುಮ್ಮನೆ ಇರೋ ಸಂದೀಪ, ಯಾಕೆ ಅವನಿಗೆ ಹಾಗೆಲ್ಲ ಹಂಗಿಸಿ ಮಾತಾಡ್ತೀಯ?
ಚಿಕ್ಕವರಿದ್ದಾಗಿಂದಲೂ ಅವರಿಬ್ಬರು ಕೂಡಿ ಆಡಿ ಬೆಳೆದಿದ್ದಾರೆ. ಅದಕ್ಕೆ ಕವಿತಾ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಅಂದ ಹಾಗೆ ಅಣ್ಣ, ನಿನ್ನ ಮಗಳು ಓದ್ತಾ ಇದ್ದಾಳೋ ಅಥವಾ ಅಲ್ಲಿಗೆ ಬಿಟ್ಟಿದ್ದಾಳೋ? ಅಕ್ಕ, ಹೆಣ್ಮಕ್ಳು ಎಷ್ಟು ಕಲಿತ್ರೇನಕ್ಕ? ನಾಳೆ ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ಕಸ ಮುಸುರೆ ಪಾತ್ರೆ ತೊಳೆಯುವುದಂತೂ ತಪ್ಪೋದೇ ಇಲ್ಲ. ಹಾಗಾಗಿ 10ನೇ ತರಗತಿ ತನಕ ಓದಿಸಿದ್ದೇನೆ ಅಷ್ಟೇ ಅಕ್ಕ. ಹೋಗ್ಲಿ ಬಿಡು ಮಾವ, ಅಷ್ಟಾದ್ರೂ ಕಲ್ತಿದ್ದಾಳಲ್ಲ. ಮಾವ, ಶಿವು, ಅವಳನ್ನು ನೋಡಿ ತುಂಬಾ ವರ್ಷಗಳೇ ಕಳೆದೋಯ್ತು ಮಾವ. ಅವಳಿಗೆ ಹೇಗಿದ್ದಾಳನ್ನುವ ನೋಡುವ ಆಸೆ ಅಷ್ಟೇ ನನಗೆ. ಅಯ್ಯೋ ಅಮ್ಮ, ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ, ಊಟಕ್ಕೆ ಬರ್ತೀನಿ ನಡಿಯಮ್ಮ. ಯಾರು ಬೇಡ ಅಂತಾರಪ್ಪ? ಶಿವರುದ್ರ ನಾಳೆ ಬರ್ತಾಳಲ್ಲ, ಊರಿಗೆ ಬಂದವಳು ನೇರಿಗೆ ಬರ್ತಾ ಇರ್ತಾಳೆ. ಸರಿ ಬಾ, ಮಾವ. ನಾಳೆ ಬರ್ತಾಳೆ, ಆವಾಗ್ಲೇ ನೋಡಿದೀನಿ. ನಡ್ರಿ ಊಟ ಮಾಡೋಣ, ನಡ್ರಿ ಮಾವ. ಬನ್ನಿ, ನಿಮ್ಮೆಲ್ಲ